ನೇಹಾಳ ಅಂತಿಮ ಯಾತ್ರೆ ಆರಂಭಗೊಂಡಿದೆ. ಅಂತಿಮ ಯಾತ್ರೆಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು, ಪ್ರಸಾದ್ ಅಬ್ಬಾಯಿ ಅವರು ಜೊತೆಗೆ ಅವ್ರ ಕುಟುಂಬಸ್ಥರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಅವ್ರ ತಂದೆ ಮತ್ತು ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಮಾತಾಡ್ತಾ ಹೋಗೋಣ. ಸರ್, ಈಗ ಈ ಘಟನೆನ ಇದೊಂದು ಆಕಸ್ಮಿಕ ಅಂಥೇಳಿ ಗೃಹ ಸಚಿವರು ಹೇಳ್ತಾರೆ, ಮತ್ತು ಪೊಲೀಸ್ ಕಮಿಷನರ್ ಏನು ಹೇಳ್ತಾರೆ, ಅವನು ಸ್ಟೇಟ್ಮೆಂಟ್ ಪ್ರಕಾರ ಲವ್ ಮಾಡ್ತಾ ಇದ್ದ ಅಂತ ಅವನು ಹೇಳಿದ್ದಾರೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನಂತೀರಿ ಸರ್ ನೀವು? ಏನು ಇವರು ಸತ್ತೆ ಹೆಣದ ಮೇಲೆ ರಾಜಕೀಯ ಮಾಡ್ತಾರ? ಅವ್ರಿಗೆ ಅಷ್ಟು ಅರ್ಥ ಆಗಿಲ್ಲ. ಈ ಕಡೆಯಿಂದ ಸ್ಟೇಟ್ಮೆಂಟ್ ಹಾಕಿ ಸತ್ತಾಳ ಅಂತೇಳಿ ಸ್ಟೇಟ್ಮೆಂಟ್ ಇಲ್ಲ ಅಂತ ಈ ಥರ ಹೇಳಿಕೆ ಕೊಟ್ಟರೆ ಅದನ್ನು ಒಪ್ತಾರೆ ಯಾರು? 23 ವರ್ಷನಾಗ ಎಲ್ಲರ ಕಪ್ಪು ಚುಕ್ಕೆ ಇದ್ದಿದ್ದೆ ನೋಡಿದ್ರ ಗೊತ್ತಿದೆ? ಯಾವ ಪೊಲೀಸ್ ಇಂಟೆಲಿಜೆನ್ಸಿ ತಮಗೆ ರಿಪೋರ್ಟ್ ಕೊಟ್ಟಿದೆ? ಬಂದು ಇಡೀ ನಮ್ಮ ಸಮಾಜನಾಗ ಕೇಳ್ರಿ. ನಾನು ಒಬ್ಬ ರಾಜ್ಯ ಯುವ ಘಟಕ ಅಧ್ಯಕ್ಷದೀನಿ ಜಂಗಮ ಸಮಾಜದ್ದೆ. ನನ್ನ ವೀರಶೈವ ಲಿಂಗಾಯತ ಸಮಾಜದಾಗ ಕೇಳ್ರಿ ನಾವೆಲ್ಲ ಹೆಂಗದೆ ಮಂತಂದಿನ ಅಂತೇಳಿ. ಸುಮ್ಮನೆ ಆಕಿನ ಮೇಲೆ ಕಳಂಕಿಟ್ಟು ಆಕಿನ ಆತ್ಮಕ್ಕೆ ಮತ್ತೆ ದುಃಖ ಮಾಡಬೇಡ್ರಿ, ಆಕಿನ ಶಾಪ ಕಟ್ಕೋಬೇಡ್ರಿ, ದಯಮಾಡಿ ಹೇಳ್ತೀನಿ. ಈ ರೀತಿ ಯಾರೋ ಪೊಲೀಸ್ನವರಾಗಲಿ ಮತ್ತೊಂದಾಗಲಿ ವೈಯಕ್ತಿಕವಾಗಿ ಆಗಿತ್ತು. ವೈಯಕ್ತಿಕ ನಮ್ದೇನು ವ್ಯವಹಾರ ಇತ್ತ? ನಾವೇನರ ಅವ್ರು ಕೊಟ್ಟು ಬೀಗ್ತಾನೆ ಮಾಡಿದ್ವಿ? ವೈಯಕ್ತಿಕ ಅಂದ್ರೆ ಏನದರ ಅರ್ಥ? ಏನು ಅವ್ರು ಪರ್ಸನಲ್ ಒಬ್ರಿಗೊಬ್ರು ಏನಾರು ಲವ್ ಮಾಡ್ತಿದ್ರ? ಏನು ಇರಲಾರ್ದೆ ಹೂವು ಪೂವಕ್ಕೆ ಅವ್ರು ಯಾವುದೇ ರೀತಿಯಿಂದ ಆ ರೀತಿ ಮಾಹಿತಿ ತೊಗೊಂಡು ಹೇಳಿಕೆ ಕೊಡತ್ತಾರ. ದಯಮಾಡಿ ಅಂಥ ಹೇಳಿಕೆ ಕೊಡಬಾರ್ದು. ನಾನು ನಿಮ್ಮ ಕಾರ್ಪೊರೇಟರ್ ಅದೀನಿ, ಕಾಂಗ್ರೆಸ್ ಕಾರ್ಪೊರೇಟರ್ ಅದೀನಿ. ನನ್ನ ಪರಿಸ್ಥಿತಿನೇ ಹಿಂಗಾದ್ರೆ ಮುಂದೆ ಪಾರ್ಟಿ ಒಳಗೆ ಇದ್ದಂಥ ಅನೇಕ ಮಂತನ ಅದಾವೆ, MLA ಅದಾರ, MP ಅದಾರ, ಈಗ ಅಪ್ಕಮಿಂಗ್ ಲೀಡರ್ಸ್ ಅದಾರ, ಹಿಂದೆ ಹೋದವ್ರು ಅದಾರ. ಅವ್ರ ಮನೆ ಘಟನೆ ಆದ್ರೆ ಇದೇ ರೀತಿ ಹೇಳಿಕೆ ಕೊಡ್ತೀರಿ? ಯಾಕೆ ಒಬ್ಬ ವೀರಶೈವ ಲಿಂಗಾಯತ ಮನ್ಯಾಗ ಹಿಂಗೆ ಆಗೈತೆ ಅಂದ್ಕೊಳ್ಳಿ ಈ ಥರ ಹೇಳಿಕೆ ಕೊಡ್ತೀರಿ? ಬಂದು ನೋಡ್ರಲ್ಲ ನಾವು ಯಾವ ರೀತಿ ಬದುಕೇವಿ ಹೆಂಗದೇವಿ ಅಂತೇಳಿ. ಸುಮ್ಮನೆ ಯಾರು ಏನೋ ಹೇಳ್ತಾರೆ ಅಂತೇಳಿ ಅಲ್ಲಿ ಕುಂತು ನೀವು ಸ್ಟೇಟ್ಮೆಂಟ್ ಕೊಡಬೇಡ್ರಿ. ಆ ಥರ ಬೈಟ್ ಕೊಡೋದ್ರಿಂದ ತಮ್ಮ ಗೌರವಕ್ಕೆ ಧಕ್ಕೆ ಬರ್ತೈತಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿನ್ನೆ ಹೇಳಿಕೆ ಕೊಟ್ರಿ, ಒಳ್ಳೆ ಹೇಳಿಕೆ ಕೊಟ್ರಿ, ನಾ ಅಭಿನಂದಿಸ್ತೀನಿ ತಮಗೆ. ತಾವು ಮಾಡಿದಂಥ ಆ ಹೇಳಿಕೆಗೆ ಆ ಒಂದು ಕಮಿಟಿಗೆ ಎಲ್ಲರೂ ಕೂಡ ಮುಖ್ಯಮಂತ್ರಿ ಕ್ರಮ ತೊಗೊಳಕ್ಕೆ ಹೇಳ್ಯಾರ ಅಂತೇಳಿ ಎಷ್ಟೋ ಹೊಗಳಿದ್ದಾರೆ. ಈ ಒಂದು ಮೀಡಿಯಾದವರು ಸುತ್ತೆ ಕೇಳಿದ್ದಾರೆ, ಉಗ್ರವಾದ ಕ್ರಮ ತಗೋತಾರೆ, ಅವ್ರ ಮೇಲೆ ಕಾನೂನು ಕ್ರಮ ತಗೋತಾರೆ ಅಂತ. ಅಷ್ಟೆಲ್ಲ ಇಟ್ಕೊಂಡು ಕೂಡ ಇವತ್ತು ಬೆಳಗ್ಗೆದ್ದು ಮತ್ತು ಯೂಟರ್ನ್ ತಗೋತೀರಿ? ಅಂಥದ್ದು ಏನು ಕಂಡು ನೀವು ಮಾತಾಡ್ತೀರಿ? ಅದಕ್ಕೆ ದಯಮಾಡಿ ಗೃಹ ಸಚಿವರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ವಿನಂತಿ ಮಾಡ್ತೀನಿ, ಈ ರೀತಿ ಯಾರಿಗಾರ ಕಳಂಕಿಟ್ಟು ಹೆಂಗೆ ಆಕಸ್ಮಿಕ? ಏನು ಆಕಸ್ಮಿಕ ಅಂದರೆ ಅವರೆಲ್ಲ ಪ್ಲ್ಯಾನ್ ಮಾಡಲಾರ್ದೆ ಅಲ್ಲಿ ತಲ್ವಾರ ಏನು ಆಕಸ್ಮಿಕನಾ? ಅವ್ನ ಕಿಶೆದಾಗ ಎಲ್ಲಿಂದ ಬಂತು? ಅವನೇನು ಕಾಲೇಜ್ ಸ್ಟೂಡೆಂಟಾ? ಅವನೇನು ಕಾಲೇಜ್ ಸ್ಟೂಡೆಂಟ್? ಹೊರಗಿನ ವ್ಯಕ್ತಿಗಳು ಬಂದು ಅವನ್ನ ಆಲ್ರೆಡಿ ಅವ್ರು ಬಲಿ ತಗೊಂತಾರಂದ್ರೆ ಅವರು ಹೊರಗಿಂದ ಬಂದಾರ ಏನು ಆಕಸ್ಮಿಕ? ಅವ ಸ್ಟೂಡೆಂಟ್ ಆಗಿದ್ರೆ ಅಲ್ಲೇ ಇರ್ಬೇಕಾಯ್ತಲ್ಲ. ಏನು ಕೈಯ್ಯರ ಕಾಲ್ರ ಅಥವಾ ದುಗ್ಸಾಡಿದ್ರೆ ಹೊಡೆದಾಡಿದ್ರೆ ಬರ್ಬೋದು. ವೆಪನ್ಸ್ ತೊಗೊಂಡು ಬಂದು ಈ ಮರ್ಡರ್ ಮಾಡಿದ್ರು ಕೂಡ ನೀವು ಆಕಸ್ಮಿಕ ಅಂತಿರಲ್ಲ. ಗೃಹ ಸಚಿವರಿಗೆ ಮಾಹಿತಿನೇ ಇಲ್ವಾ? ಅಲ್ರಿ, ಒಬ್ರು ತಲವಾರ್ ತಗೊಂಡು ಕಾಲೇಜಿಗೆ ಬರ್ತಾರ, ಕ್ಯಾಂಪಸ್ನಾಗ ಕ್ಲಾಸ್ ರೂಮ್ ಹೊರಗಡೆ ಹೊಡಿತಾರ. ಏನ ಇಂಥ ಪ್ರಕರಣಕ್ಕೆ ತಾವೇ TV ಫುಟೇಜ್ ಇದೆ, ಆಲ್ರೆಡಿ ಅವನ ಬ್ಯಾಗ್ನಾಗ ತಲವಾರ್ ಇದೆ, ಎಲ್ಲ ನೋಡ್ಯಾರ. ಮತ್ತೀಗ ಆಕಸ್ಮಿಕ ಅಂತ ಹೇಳ್ತಾರೆ ಅಂದ್ರೆ ಯಾರು ಹೇಳಿದವ್ರು? ಯಾರು ಆಕಸ್ಮಿಕ ಅಂತ ಹೆಂಗೆ ಹೇಳ್ತಾರೆ ಅವರು? ಯಾವ ಉದ್ದೇಶ ಇಟ್ಕೊಂಡು ಮಾತಾಡತ್ತಾರ? ಏನು ನಮಗೆ ಅವ್ರಿಗೇನು ದ್ವೇಷ ಇದೆಯಾ? ಯಾವ ರೀತಿ ಹಿಂಗೆ ಹೇಳಿಕೆ ಕೊಟ್ರ ಅವ್ರು? ಏನಾಕೈತೆ ಪರಿಸ್ಥಿತಿ? ಅದಂತೀನಿ, ಅವ್ರ ಅಮ್ಮನ ಮನೆ ಇದೆ, ಏನು ಈ ನಾ ಹುಟ್ಟಿದ ಮನೆ ಇದು. ಇವರೆಲ್ಲ ಹೇಳಿ ನಮ್ಮ ವೀರಶೈವ ಲಿಂಗಾಯತ ಸಮಾಜ ಇಡೀ ರಾಜ್ಯದಾಗ ಏನಾಗ್ಬೇಕು ಪರಿಸ್ಥಿತಿ? ಏನು ತಿಳ್ಕೊಬೇಕು ನಮ್ಮ ಬಗ್ಗೆ? ನಮ್ಮ ಮಂತನ ಮರೆ ತೆಗ್ಯಾಕೆ ಕುಂತಾರೆ ಇವರು ಈ ಥರ ಹೇಳಿಕೆ ಕೊಟ್ಟ. ಅದಕ್ಕೆ ದಯಮಾಡಿ ಮತ್ತೊಮ್ಮೆ ತಮಗೆ ಹೇಳ್ತೀನಿ, ಗೃಹ ಸಚಿವರೇ ಮತ್ತು ಮುಖ್ಯಮಂತ್ರಿಗಳು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ, ಕೈ ಮುಗಿದು ಹೇಳ್ತೀನಿ, ಈ ರೀತಿ ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟು ರಾಂಗ್ ಮಾಹಿತಿಯಿಂದ ನನ್ನ ಮಂತನಿಗೇನು ಅಗೌರವ ತೆಗೆದ್ರೆ ಅಂದರೆ ನಾನು ಅದ್ರ ಬಗ್ಗೆ ಹೋರಾಟ ಮಾಡ್ತೀನಿ. ಇಲ್ಲ ನಾನು ಉರ್ಲಾಕೊಂಡು ನಿಮ್ಮ ಹೆಸರು ಇಬ್ಬರದ್ದು ಹೆಸರು ಬರ್ಸಾಯ್ತೀನಿ. ಯಾಕಂದ್ರೆ ನನ್ನ ಮಂತನ ಮರೆ ತೆಗೋರು ನೀವು. ಅಂಥದ್ದೇ ನೀವು ಇಷ್ಟು ಜನ ನಿನ್ನಿಂದ ನೋಡಾತೀರಿ TV. ಎಲ್ಲ ಇಲೆಕ್ಷನ್ ಹೋತು, ಎಲ್ಲ ರಾಮನವಮಿ ಹೋತು, ಎಲ್ಲ ಹೋತು. ಈಗ ನಮ್ಮ ಕೈ ಕೊಟ್ಬಿಡ್ರಿ, ನಾವು ಆಕಸ್ಮಿಕ ಅದಕ್ಕೆ ಬೇಡ. ನೋಡ್ರಿ, ಇದು ತಿರುವು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.